ವೇದಿಕೆ ಮೇಲೆ ಇರುವಂತಹ ಅತಿಥಿಗಳೇ, ಈ ಸ್ನೇಹಿ ಬಳಗವನ್ನು ನಾವು ಎಷ್ಟು ಪ್ರಶಂಸಿಸಿದ್ರು ಸಾಲದು. ನಾವು ಗಂಡಸರು ಯಾವಾಗಲೂ ನಮ್ಮ ಮನೆ ಹೆಂಗಸರು ಪ್ರಶಂಸಿಸುವುದು ಕಡಿಮೆ. ಆದರೆ ಈ ಸಂದರ್ಭದಲ್ಲಿ ನಾವು ಇಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅದ್ಭುತ ಕೆಲಸ ಮಾಡಿದಂತಹ ಪ್ರೇಮ ಹಾಗೂ ಅವರ ಸಂಗಡಿಗರು ಕರ್ನಾಟಕದ ಎಲ್ಲ ಕಡೆ ಇದ್ದಾರೆ, ಸಾವಿರ ಸಂಖ್ಯೆಯಲ್ಲಿ. ಅವ್ರು ಮಾಡಿದ ಕಾರ್ಯ ನಿಜವಾಗಿಯೂ ಪ್ರಶಂಸನೀಯ. ನಾವೆಲ್ಲರೂ ಅವರಿಗೆ ಕೈ ಚಪ್ಪಳೆ ತಟ್ಟಿ ಅಭಿನಂದಿಸಬೇಕು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಸ್ನೇಹಿ ಕುಟುಂಬದಲ್ಲಿ ನಮ್ಮ ಗಂಡು ಪ್ರಾಣಿಗಳಿಗೆ ಕೂಡ ಅವಕಾಶ ಕೊಟ್ಟಿದ್ರು. ಯಾಕೆಂದ್ರೆ ನಿಮ್ಮ ಇದರಲ್ಲಿ ಇಲ್ಲ, ಗ್ರೂಪ್ ಅಲ್ಲಿ ಇಲ್ಲದಿದ್ರು ಇಂತಹ ಇದು ವಾರ್ಷಿಕ ಸಮಾರಂಭಗಳಲ್ಲಿ ನಮ್ಮ ನೆನ್ಪಿಟ್ಟಿದ್ದೀರಲ್ಲ, ನಿಮಗೆ ನನ್ನದು ಕೂಡ ಒಂದು ಸಲ. ಇನ್ನು ಅಧ್ಯಕ್ಷನಾಗಿ ಮಾತಾಡುವ ಒಂದು ಯೋಗ ಇದೆಯಲ್ಲ, ನಂಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಅದಕ್ಕೋಸ್ಕರ ಕೂಡ ಬಹಳ ಸಂತೋಷ. ನಾನು ತಿಳ್ಕೊಂಡೆ ಕೇವಲ ಮಹಿಳೆಯರಿಗೆ ಇತ್ತು. ಈ ಅಧ್ಯಕ್ಷನಾಗಿ ಮಾತಾಡೋದು ಅಂತ ಹೇಳಿದ್ರೆ, T20 ಕೊನೆಯ ಬ್ಯಾಟ್ಸ್ಮನ್ ಮಾಡೋದಿಲ್ಲದೆ ಮಣಿ ಓಡ್ಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಜಾಲತಾಣವನ್ನು ನೀವು ನಾಗರಿಕ ಕ್ಷೇತ್ರದಲ್ಲಿ ನೋಡ್ತಿರಲ್ಲ, ಆದ್ರೆ ಇನ್ನೊಂದು ಬಹಳ ಕಷ್ಟದ ವಿಚಾರಗಳನ್ನು ನಾನು ಹೇಳ್ತೇನೆ. ನಮ್ಮ ಸೈನ್ಯದಲ್ಲಿ ಇಲ್ಲಿ ಮುಂಬೈಯಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಾಚರಣೆ ಆಡುವಾಗ ನಮ್ಗೆ ಎಷ್ಟು ತೊಂದರೆ ಕೊಡೋದು ಅಂತ ಹೇಳಿದ್ರೆ, ನಮ್ಮ ವಾಟ್ಸಪ್ಗಳು ಮತ್ತೆ ಸಾಮಾಜಿಕ ಜಾಲತಾಣ. ತಾಜಾ ಎದುರು ನಮ್ಮ ಸೈನ್ಯದವರು, ಪೊಲೀಸರೆಲ್ಲ ಶತ ಪ್ರಯತ್ನ ಮಾಡಿದ್ರು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಈ ನಮ್ಮ ಕ್ಯಾಮರಾಮನ್ಗಳು ಟಿವಿಗಳಲ್ಲಿ ಒಕ್ಕರಿಸಿ ಎಲ್ಲವನ್ನು ಅವರು ತೋರಿಸಿದ್ದನ್ನು ಟಿವಿಯಲ್ಲಿ ತೋರಿಸಿದ್ರು. ಅಲ್ಲಿರುವಂತಹ ಭಯೋತ್ಪಾದಕರು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರು. ಕೊನೆಗೆ ಅಲ್ಲಿಯ ಕಮಿಷನರ್ ಎಲ್ಲಾ ಟಿವಿ ಸಂಚಾಲಕರನ್ನು ದೂರ ಕಳಿಸಿದ ಮೇಲೆ ನಮ್ಮ ಕಮಾಂಡೋ ಹೋಗಿ ಯುದ್ಧ ಸಾಧಿಸಿ ಅವರನ್ನೆಲ್ಲ ಹೊರ ಕಳಿಸಿದ್ರು. ಇದು ನಾವು ಸಾಮಾಜಿಕ ಜಾಲತಾಣ ಇಲ್ಲಿ ದೃಶ್ಯ ಮಾಧ್ಯಮಗಳು ಮಾಡುವ ತೊಂದರೆನೇ ಹೇಳೋದು. ಫ್ರಾನ್ಸ್ ನಲ್ಲಿ ಭಯೋತ್ಪಾದಕರು ತುಂಬಿ ಹೋದಾಗ ಅವರನ್ನೆಲ್ಲ ಹೊರಗೆ ಹಾಕ್ಬೇಕಾದ್ರೆ 1 ವಾರ ಅವರು ಇಂಟರ್ನೆಟ್ ಅನ್ನು ಬಂದ್ ಮಾಡಿದ್ರು. ಆಮೇಲೆ ಆ ಭಯೋತ್ಪಾದಕರನ್ನೆಲ್ಲ ಹೊರಗೆ ಹೋಗ್ಲಿಕ್ಕೆ ಸೈನ್ಯಕ್ಕೂ ಕೂಡ ಈಗಂತೂ ಅಸ್ಸಾಮಲ್ಲಿ ಇರ್ಬೋದು, ಎಲ್ಲಾದ್ರೂ ಇರ್ಲಿ, ನಮ್ಗೆಲ್ಲ ತೊಂದರೆ ಆದಾಗ ನಾವು ಇಂಟರ್ನೆಟ್ ಅನ್ನು ಅಂತರ್ಜಾಲವನ್ನು ಬಂದ್ ಮಾಡ್ತೇವೆ. ಯಾಕೇಳಿದ್ರೆ ನೀವು ಎಷ್ಟು ಒಳ್ಳೆತನಕ್ಕೆ ಬಳಸ್ತೀರ, ಅಷ್ಟೇ ಕೆಟ್ಟ ರೀತಿಯಲ್ಲಿ ಕೂಡ ಈ ಏನ್ ಹೇಳ್ತೀರಿ ಸೋಷಿಯಲ್ ಮೀಡಿಯಾ ಬಳಕೆ ಆಗುವ ಕಾರಣ ಜಗತ್ತಿನ ರಾಷ್ಟ್ರಗಳಿಗೆ ಇದು ದೊಡ್ಡ ತಲೆನೋವಾಗಿದೆ. ದೊಡ್ಡ ತಲೆನೋವು ಅಂತ ಹೇಳಿದ್ರೆ, ಅಸಂಖ್ಯ ಸಂಖ್ಯೆಯಲ್ಲಿ ಬಳಕೆದಾರರಿರುವಾಗ ಇವ್ರಿಗೆ ಕಡಿವಾಣ ಹಾಕುವುದು ಹೇಗೆ? ನೀವು ಏನೋ ಮಾಡ್ಕೊಳ್ಳಿ, ಆದ್ರೆ ದೇಶದ್ರೋಹ, ಭಯೋತ್ಪಾದನೆ ಆಗುವಲ್ಲಿ ನೀವು ನಮ್ಗೆ ನಮ್ಮೊಟ್ಟಿಗೆ ಬರಬೇಕು ಹೊರತು ಇದಕ್ಕೆ ವ್ಯತಿರಿಕ್ತವಾಗಿ ನೀವು ಸಾಗಿದ್ರೆ ಬಹಳ ಕಷ್ಟ. ಇನ್ನು ನಾಗರಿಕ ವಿಭಾಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿಯೂ ಹಾಗೆ. ನಾನಿಲ್ಲಿ ಬಂದಾಗ 3 ಪೊಲೀಸ್ ಕಮಿಷನರಿಗೆ ಮಾಧ್ಯಮ ಸಲಹೆಗಾರ ಆಗಿದೆ. ಆವಾಗ ಅವರ ಚಡಪಡಿಕೆಯನ್ನು ನಾನು ಗಮನಿಸಿದ್ದೆ. ನಾನು ಅವರಿಗೆ ಸಲಹೆ ಕೊಟ್ಟೆ, ಇಷ್ಟು ಸಮಯ ನೀವು ಗೌಪ್ಯತೆಯಿಂದ ಕೂತ್ಕೊಳ್ಬೇಡಿ. ಸೈನ್ಯದಲ್ಲಿಯೂ ಹೇಳಿದ್ದಲ್ಲ, ನೀವು ಮಾಡಿದ ಒಳ್ಳೆ ವಿಚಾರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಜನರಿಗೆ ಗೊತ್ತಾಗ್ಲಿ. ನಮಗೆ ಬೈಯೋರು ಯಾರೆಲ್ಲರೂ ಇದ್ದಾರೆ. ಯಾಕೆಂದ್ರೆ ಸಮಾಜ ಸೇವೆಗೆ ಹೊರಟಂತ ಯೋಧರಿಗೆ ಯಾವಾಗಲೂ ತೊಂದರೆಗಳುಂಟು. ಪೊಲೀಸರಿಗೂ ಹೇಳಿದೆ, ನಾನು ಸಲಹೆ ಕೊಟ್ಟೆ. ಆಮೇಲೆ ಅವ್ರೇನ್ ಮಾಡಿದ್ರು, ಈ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ಇವತ್ತೆಲ್ಲ ನೀವು ನೋಡ್ತಿದ್ರಿ, ಒಂದ್ ಕಡೆ ನಿವೃತ್ತಿ ಆದ್ರೆ ಪೊಲೀಸ್ ಕಮಿಷನರ್ ಅವರಿಗೆ ಕೊಡುವಂತದ್ದು, ಆಮೇಲೆ ಮೊಬೈಲ್ ಹಿಂದೆ ಕೊಡುವಂತದ್ದು. ಹೀಗಾಗಿ ಈ ಜಾಲತಾಣಗಳನ್ನು ನಾವು ಸದ್ಬಳಕೆ ಮಾಡುವಲ್ಲಿ ನಾವು ನಿಜವಾಗಿ ನಮ್ಮ ಹೃದಯ ಮತ್ತು ಮನಸ್ಸಿನ ಸಂವೇದನೆ ನಡೀಬೇಕಾಗಿದೆ. ಹೀಗಾಗಿ ಈಗ ಇಂಥ ಒಂದು ಒಳ್ಳೆ ವಿಚಾರಕ್ಕೆ ಈ ಸ್ನೇಹಿ ಬಳಗ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಒಂದು ಭಾರತದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಖಂಡಿತ ಅತಿಶಯೋಕ್ತಿ ಅಲ್ಲ. ಇನ್ನು 2 ವಿಚಾರ. ನಾನು ಕೂಡ ದೇಶದ ಸೈನ್ಯದ 3 ವಿಭಾಗಕ್ಕೆ ಸೇರಿದವ. ಇವರಿಗೆ ಮದ್ದು ಗುಂಡು ಮತ್ತೆ ಎಲ್ಲ ಬೇಕಾದ ಅನುಕೂಲಗಳನ್ನು ಮಾಡುವಂತ ಒಂದು ಸಂಶೋಧನೆ ಮತ್ತು ಅನುಸಂಧಾನ ವಿಭಾಗದ ಅಲ್ಲಿ ಗುರುತರವಾದ ಒಂದು ಹುದ್ದೆಯನ್ನು ಹಿಡಿದ ಕಾರಣ ನಾನು ಬಹಳ ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ. ಇವಾಗ 65% ಅಷ್ಟರು ಬೇಕಾದ ಎಲ್ಲಾ ಸೈನಿಕರ ಏನು ಅಗತ್ಯಗಳನ್ನು ನಾವು ಈಗ ಭಾರತದಲ್ಲಿ ಉತ್ಪಾದಿಸಿ ಪೂರೈಸಿ ಅವರ ಕೈ ಕೊಡ್ತಾ ಇದ್ದೇವೆ.
ಕಾರಣ ಡಾಕ್ಟರ್ ಕಲಾಂ ಅಂತ ಬಹಳ ದೊಡ್ಡ ವಿಚಾರಗಳು. ಇನ್ನು ಎರಡನೇ ಕತೆ, ಇವರಿಗೆ ಸೈನಿಕರಿಗೆ ತೊಂದರೆ ಅಂತ ಹೇಳಿದ್ರಲ್ಲ, ಡಾಕ್ಟರ್ ಕಲಾಂ ಅವರು ಏನು ಹೇಳಿದ್ರೆ, ರಾಷ್ಟ್ರಪತಿ ಭವನಕ್ಕೆ ಹೋಗುವಾಗ ಇಡೀ ರಾಷ್ಟ್ರಪತಿ ಭವನದಲ್ಲಿ 3-6 ಎಕರೆಯಲ್ಲಿ ವಿಕೆಟ್ ಅಂತ ಒಂದು ಸಣ್ಣ ಒಂದು ಗೂಡಂಗಡಿ ಹಾಗೆ ಇದನ್ನು ಹಾಕಿ ಪಟಲ್ ಕಾಯ್ತಾ ಇದ್ರಲ್ಲಿ SPG ಕಮಾಂಡೋಗಳೆಲ್ಲ 52 ಡಿಗ್ರಿ ಸೆಲ್ಸಿಯಸ್ ಮತ್ತೆ -4 ರೈಫಲ್ ಇಟ್ಕೊಂಡು ಕಣ್ಣು ಮುಚ್ಚಿ ರೆಪ್ಪೆ ಹೊಡೆದ ಕಾಯ್ತಾ ಇದ್ದ. ಇದನ್ನು ನೋಡಿ ಪ್ರಥಮವಾಗಿ ಒಬ್ಬರು ರಾಷ್ಟ್ರಪತಿಗಳು ಹೇಳಿದ್ರೆ ಏನ್ ಹೇಳಿದ್ರೆ, ಫಸ್ಟ್ಗೆ ಅವರಿಗೆ ನೀವು ಒಂದು ಆಶ್ರಯ ತಾಣವನ್ನು ಒಳ್ಳೆ ಮಾಡಿ, ಅದರಲ್ಲಿ ಒಂದು ಕಡೆ ಫ್ಯಾನ್ ಇಡಿ, ಅವ್ರಿಗೆ ಸೆಕೆಗಾಲಕ್ಕೆ ಕೂಲ್ ಗಾಳಿ ಬರ್ಬೇಕಲ್ಲಿ, ಮತ್ತೆ ಚಳಿಗಾಲಕ್ಕೆ ಅವರಿಗೆ ಹೀಟರ್ ಬರಬೇಕು. ಈ 2 ವ್ಯವಸ್ಥೆಗಳನ್ನು ಮಾಡಿದ್ರೆ ಮಾತ್ರ ನಾನು ಹೊರಗೆ ಹೋಗ್ತೇನೆ. ಹಾಗೆ ಆ ಎಲ್ಲಾ ವ್ಯವಸ್ಥೆ ಈಗ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಮಾಡಿದ್ದಾರೆ ಡಾಕ್ಟರ್ ಕಲಾಂ ಅಂತ ಹೃದಯ. ಇನ್ನೊಂದು ವಿಚಾರ ಹೇಳ್ತೇನೆ, ನಾವು ಕೂನೂರಿನ ನಿಮ್ಮ ಮಿಲಿಟರಿ ಆಸ್ಪತ್ರೆಗೆ ಹೋದಾಗ ನಮ್ಮ ಏನು ಪ್ರಾತಸ್ಮರಣೀಯರು ನಮ್ಮ ಸೈನ್ಯದವರು ಸಾಮ್ ಮಾಣಿಕ್ ಶಾ ಫೀಲ್ಡ್ ಮಾರ್ಷಲ್ ಅವರು ತನ್ನ ಕೊನೆ ದಿನಗಳನ್ನು ಕಳೀತಾ ಇದ್ರು. ಕಲಾಂ ಅವರೊಟ್ಟಿಗೆ ಅಲ್ಲಿ ಹೋದಾಗ ಅವರನ್ನು ಸ್ವತಃ ಅಲ್ಲಿ ಹೋಗಿ ಕೈ ಎತ್ತು ವಿಚಾರಿಸಿ ಕೊನೆಗೆ ಕಲಾಂ ಕೇಳಿದ್ರು, ನೀವು ಇಷ್ಟೆಲ್ಲ ಮಾಡಿದ್ರಿ, ನಾನು ರಾಷ್ಟ್ರಪತಿಯಾಗಿ ನಿಮ್ಗೆ ಏನಾದ್ರು ಮಾಡಬಹುದಾ? ಅವ್ರು ಹೇಳಿದ್ರು, ಏನಿಲ್ಲ, ನನ್ನ 5 ಕೋಟಿ ರೂಪಾಯಿ ಸಿಗುವಂತನ್ನ ಇನ್ನೂ ನನಗೆ ಬಿಡುಗಡೆ ಮಾಡಿಲ್ಲ. ಈ ಆಡಳಿತಶಾಹಿ ಏನ್ ಹೇಳ್ತೀರಿ, ಕೆಂಪು ಕತ್ತರಿಯಿಂದಾಗಿ ನನಗಿನ್ನೂ ಸಿಕ್ಕಿಲ್ಲ. ಕಲಾಂರು ಆ ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ 5 ಕೋಟಿ ಚೆಕ್ ಅನ್ನು 1 ವಾರದಲ್ಲಿ ಅವರಿಗೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾನಿ ಕೊಡುವ ವ್ಯವಸ್ಥೆ ಮಾಡಿದ್ರು. ಚಪ್ಪಾಳೆ ಹೊಡೆದ್ರೆ ಇದಕ್ಕೆಲ್ಲ. ಇನ್ನೊಂದು ವಿಚಾರಕ್ಕೆ ಇನ್ನೊಂದು ದೊಡ್ಡ ವಿಷಯ, 5 ಕೋಟಿಯ ಚೆಕ್ ಅನ್ನು ಫೀಲ್ಡ್ ಮಾಣಿಕ್ ಶಾ ಸೈನಿಕರ ಫಂಡಿಗೆ ಕೊಟ್ಟು ಬಿಟ್ಟರು. ನೋಡಿ, ಅದ್ಭುತ ಸೈನಿಕ. ಇನ್ನು ನಮ್ಮ ಕನ್ನಡಿಗೆ ಜಾರ್ಜ್ ಫರ್ನಾಂಡಿಸ್ ಅನ್ನು ಮರೆಯುವುದು ಹೇಗೆ? ಜಾರ್ಜ್ ಫರ್ನಾಂಡಿಸ್ ಪ್ರತಿ ಡಿಸೆಂಬರ್ ಅಲ್ಲಿ ಬೇರೆ ಯಾವುದನ್ನು ಸಾರ್ವಜನಿಕರನ್ನು ತಗೊಳ್ತಿರ್ಲಿಲ್ಲ. ಅವರು ಕೇಕ್ ಸ್ವೀಟ್ಗಳನ್ನ ತೆಗೆದುಕೊಂಡು ದುರ್ಗಮ ತಾಣಗಳಿಗೆ ಸೈನಿಕರಲ್ಲಿ ಇದ್ರು ಅಲ್ಲಿಗೆಲ್ಲ ಹೋಗಿ ಕೇಕ್ಗಳನ್ನು ಹಂಚಿ ಕ್ರಿಸ್ಮಸ್ ಮತ್ತು ದೀಪಾವಳಿ ಭಾಷೆಗಳನ್ನ ಹೇಳ್ತಾ ಇದ್ರು. ಗೊತ್ತಾ ನಿಮ್ಗೆ? ಪ್ರತಿ ಬಾರಿ ಮತ್ತೆ ಒಂದು ಅಲ್ಲಿಯ ವಿಮಾನ ನಿಲ್ದಾಣದಿಂದ ಅವರಿಗೆ ಹೆಲಿಕಾಪ್ಟರ್ ಇದ್ರೆ, ಬೇಡ ನಾನು ಸೈನಿಕ ಹೋಗೋ ಜೀಪಲ್ಲೇ ಹೋಗ್ಬೇಕು, ಅದೇ ಜೀಪಲ್ಲಿ ಕೂತ್ಕೊಂಡು ಕಷ್ಟವನ್ನು ಅನುಭವಿಸಿ ಆ ತಾಣಕ್ಕೆ ಹೋಗಿ ಕೆಲಸವನ್ನು ಮಾಡಿದ್ದ ಜಾರ್ಜಿಗೆ ಸಲಾಮ್. ಇನ್ನೊಂದು ವಿಚಾರ, ಅಲ್ಲಿ ಅವರಿಗೆ ಹೀಟರ್ ವ್ಯವಸ್ಥೆ ಮಾಡೋದ್ರಲ್ಲಿ ದೆಹಲಿಯ ನಮ್ಮ ಏನು ನಮ್ಮ ಅಧಿಕಾರಿಗಳು ತೊಂದರೆ ಮಾಡಿದ್ರು. ಅವರನ್ನೆಲ್ಲ ಪಟ್ಟಿ ಮಾಡಿ ಅವರನ್ನೆಲ್ಲ ಆ ಕ್ಷೇತ್ರಕ್ಕೆ ಅವರನ್ನು ಡೆಪ್ಯುಟೇಷನ್ ಮಾಡಿದ್ರು. 6 ದಿನ ನೀವು ಕಷ್ಟ ಅನುಭವಿಸಿ ನಮ್ಮ ಸೈನಿಕರಿಗೆ ತೊಂದರೆ ಮಾಡಿದರೆ ನೀವು ಅಂತ. ನೋಡಿ, ಇಂಥ ಒಂದು ಮೇಧಾವಿ ನಾಯಕರು ನಮಗೆ ಬಂದ್ರೆ ನಮ್ಮ ಸೈನಿಕರನ್ನು, ನಮ್ಮನ್ನು ಕಾಪಾಡುವವರನ್ನು, ಚೇತ ಅವರನ್ನು ನಾವು ನೋಡ್ಕೊಳ್ಳಿಕ್ಕೆ ಆಗ್ತದೆ ಎಂಬ ಗಮನವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಇದು ಎಷ್ಟೋ ಕಥೆಗಳನ್ನು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಹೀಗಾಗಿ ನಾನು ಬಹುಶಃ ಸ್ವತಃ ಯೋಧ ಅಲ್ಲ, ಆ ಯೋಧನ ಹಿಂದೆ ನಿಂತ ಒಬ್ಬ ಯೋಧ ಅಥವಾ ಜಾರ್ಜ್ ಫರ್ನಾಂಡಿಸ್ ಅಥವಾ ಕಲಾಂ ಒಟ್ಟಿಗೆ ಇದ್ದವ, ಆದ ಕಾರಣ ಈ ಕಷ್ಟಗಳನ್ನು ನಾನು ನೋಡಿದ್ದೇನೆ. ಹೀಗಾಗಿ ಬಹಳ ಸಂತೋಷ. ಇವತ್ತು ನಾವು ಈ ಸ್ನೇಹಿ ಜಾಲತಾಣದಲ್ಲಿ ನಾನು ಒಂದೇ ಒಂದು ಸಲಹೆ ಹೇಳುದು, ಕನ್ನಡದ ಪುಸ್ತಕಗಳನ್ನು ನೀವು ಹೊಸ ಬಿಡುಗಡೆ ಆದ್ರೆ ದಯಮಾಡಿ ಆ ಪುಸ್ತಕದ ಫೋಟೋ ಮತ್ತು ಅದು ಎಲ್ಲಿ ಲಭ್ಯವಾಗ್ತದೆ ಎಂಬುದನ್ನು ತೋರಿಸಿ. ನಂಬರ್ 2, ಉದ್ಯೋಗ ಅವಕಾಶ ಹೊಸದಾಗಿ ಇರುವಂತದ್ಲಿ, ಯಾಕೆಂದ್ರೆ ಸೈನ್ಯ, IPS, ISC ಹೋಗುವಲ್ಲಿ ಆ ವಿಚಾರಗಳನ್ನು ಕೂಡ ಒಂದು ಪೋಸ್ಟಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನೀವು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಪೊಲೀಸ್ ಅಕಾಡೆಮಿ ಮತ್ತೆ ಬೇರೆ ಕಡೆ ತರಬೇತುದಾರರಿಗೆ ಹೋದಾಗ ಕರ್ನಾಟಕದ ಮಂದಿಯನ್ನು ನಾನು ನೋಡ್ತೇನೆ ಇಲ್ಲ, ಬಹಳ ಕಡಿಮೆ. IPS ಅಧಿಕಾರಿಗಳು, IAS ಅಧಿಕಾರಿಗಳು ನನಗೆ ಸಿಗುವುದು 1-2 ಈಗ ಕನ್ನಡ ಬರಲು ಬರ್ತಾ ಇದ್ದಾರೆ. ಬಹುಶಃ ನೀವು ಮಾತೆಯವರು ಇಂಥ ದೊಡ್ಡ ಕೆಲಸವನ್ನು ನೀವು ಮಾಡಬಹುದು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಅದರೊಂದಿಗೆ ಕನ್ನಡ ಪುಸ್ತಕಗಳು ಮತ್ತೆ ಉದ್ಯೋಗ ಅವಕಾಶಗಳಿಗೆ ಕೂಡ ಒಂದು ನಿಮ್ಮ ಸಬ್ ಪೋರ್ಟಲ್ ತೆರೆದು ಮುಂದೆ ಹೋಗಿ ಈ ಕಾರ್ಯ ನಿಜವಾಗಿ ನಿಮಗೆ ಇನ್ನೂ ನಿಮಗೆ ಹೆಚ್ಚಿನ ಅಭಿನಂದನೆ, ಆತ್ಮಗೌರವ, ಮನಸ್ಸಿಗೆ ಶಾಂತಿ ಕೊಡುದು ಅಂತ ಹೇಳ್ತಾರೆ. ಆಮೇಲೆ ನೀವು ಮಾಡಿದೆಲ್ಲ ಈ ಕೋವಿಡ್ ಟೈಮಲ್ಲಿ ನೀವೇನ್ ಪ್ರಾರಂಭ ಮಾಡಿದ್ರಲ್ಲ ಪ್ರೇಮ ಅವರೇ, ಕೋವಿಡ್ ಟೈಮಲ್ಲಿ ನೀವೇನ್ ಪ್ರಾರಂಭ ಮಾಡಿದ್ರಲ್ಲ ನನ್ಗೊಂದು ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಸತತವಾಗಿ ಪುಸ್ತಕ ಬರೆಯುವನು. ಕೋವಿಡ್ ವೇಳೆ ನಾನು ಕೂಡ ಫೇಸ್ಬುಕ್ ಅಲ್ಲಿ ನಾಡಿನ 58 ಅನ್ಸಂಗ್ ಹೀರೋಸ್, ಎಲೆಮಲೆ ಹಿಂದೆ ಇರುವ 58 ಜನರನ್ನು ನಾನು ಪರಿಚಯ ಮಾಡಿದ್ದೆ. ಅದರಲ್ಲಿ ಕಾನ್ಸ್ಟೇಬಲ್ ಇದ್ದಾರೆ,
ಶಾಲೆಯ ಮಾಸ್ಟರ್ಗಳಿದ್ದಾರೆ, ಜವಾನರೆಲ್ಲ ಇದ್ದಾರೆ. ಕೊನೆಗೆ ನನ್ನ ಪ್ರಕಾಶಕರು ಸ್ವಪ್ನದವರು ಕೇಳಿದ್ರು, ಈ ವರ್ಷ ನಿಮ್ಮ ಪುಸ್ತಕ ಏನು ಅಂತ. ಹಾಗೆ ಹೇಳಿದೆ, ನಾನೇನು ಬರೆದಿಲ್ಲ, ಆದ್ರೆ ಫೇಸ್ಬುಕ್ ಅಲ್ಲಿ 58 ಪೋಸ್ಟಿಂಗ್ ಉಂಟು, ನೀವು ಅದೇ ಪುಸ್ತಕ ಮಾಡಿ ಅಂತ ಹೇಳಿದ್ರು. ಅದು ಹೇಳೋದೇನೋ ಒಳ್ಳೇದು, ಆದ್ರೆ 58 ಜನರ ಪೋಸ್ಟಿಂಗ್ ಬಹಳ ಸಣ್ಣದಾಗಿರ್ತದೆ. ನಾನು ಮತ್ತೆ ಅದರಲ್ಲಿ ಸಂಶೋಧನೆ ಎಲ್ಲ ಮಾಡಿ ಕೊನೆಗೆ ಫೇಸ್ಬುಕ್ ಪ್ರಪಂಚ ಶ್ರೀ ಸಾಮಾನ್ಯರು ಮತ್ತೆ ಬಹುಮಾನ್ಯರು ಮತ್ತು ಶ್ರೀ ಸಾಮಾನ್ಯರು ಅಂತ ನಾನು ಪುಸ್ತಕ ಬಿಡುಗಡೆ ಮಾಡಿದೆ. ನನ್ಗೆ ಬಹಳ ಸಂತೋಷ. ಆ ಪುಸ್ತಕ 2 ಬಾರಿ ಮುದ್ರಣ ಆಗಿದೆ ಈಗ. ಅಂದ್ರೆ ಕೋವಿಡ್ ಅವಧಿಯಲ್ಲಿ ನೀವೇನು ಪ್ರಾರಂಭ ಮಾಡಿದ್ರ ಅದರ ಅನುಭವ ನನಗೂ ಆಗಿತ್ತು. ಖಂಡಿತವಾಗಿ ಇದನ್ನು ಮುಂದುವರಿಸಿ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಒಂದು ಗುಂಪು ಮಾಡೋ ಕೆಲಸ ನೋಡಿದ್ರೆ ಖಂಡಿತ ನಿಮ್ಮ ಗುಂಪಿಗೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯೇ ಸಿಗಬೇಕು. ಜೈ ಹಿಂದ್, ಜೈ ಕನ್ನಡ.